ಪ್ರತಿಭಟನೆ ಏನಾಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ. ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ. ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ. ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ. ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ. ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ. ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ. ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ. ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ. ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ
ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ, ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ, ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ, ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ, ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ, ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ, ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ, ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ. ಏನಾಗ್ತಾ ಇತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕನ್ನಡ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಅದಕ್ಕಿದೀಗ ಬಿಎಂಆರ್ಸಿಎಲ್ ಮಣಿದಿದೆ. ಹಳೆಯ ಷರತ್ತುಗಳೇನಿದ್ವು ಅವನ್ನ ವಾಪಸ್ ಪಡೆದಿದೆ ಮೆಟ್ರೋ. ಕನ್ನಡಿಗರನ್ನ ಕಡೆಗಣಿಸಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಗಳನ್ನ ಮಾಡಿತ್ತು. ಬಿಎಂಆರ್ಸಿಎಲ್ನ ನೀತಿ ನಿಯಮಾವಳಿಗಳು ಆ ರೀತಿಯಾಗಿವೆ, ಕನ್ನಡಿಗರನ್ನ ತೀವ್ರ ಅವಗಣನೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಪ್ರಮುಖವಾಗಿ ವರದಿ ಬಿತ್ತರಿಸಿತ್ತು. ಇದು ಕನ್ನಡ ಸಂಘಟನೆಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ಬಿಎಂಆರ್ಸಿಎಲ್ ತನ್ನ ನಿಯಮಾವಳಿಗಳನ್ನ ಬದಲಾಯಿಸಿಕೊಂಡಿದೆ, ಹಳೆಯ ನಿಯಮಗಳನ್ನ ವಿಡ್ರಾ ಮಾಡಿಕೊಂಡಿದೆ.